ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿ ಶ್ರೀ ಕೋದಂಡ ರಾಮಾಲಯದಲ್ಲಿ ವೈಶಾಖ ಅಮಾವಾಸ್ಯೆ ಸಂದರ್ಭವಾಗಿ ಸಹಸ್ರ ಕಳಸಾಭಿಷೇಕ. ವೇದ ಮಂತ್ರೋಚ್ಚಾರಣೆಗಳ ನಡುವೆ ಶ್ರೀ ಸೀತಾರಾಮ ಲಕ್ಷ್ಮಣರಿಗೆ ಘನವಾಗಿ ಸ್ನಪನ ತಿರುಮಂಜನ. ಕಾರ್ವೇಟಿ ನಗರದ ಶ್ರೀ ವೇಣುಗೋಪಾಲಸ್ವಾಮಿ ಆಲಯ ವಾರ್ಷಿಕ ಬ್ರಹ್ಮೋತ್ಸವಗಳಲ್ಲಿ ಶಾಸ್ತ್ರೋಕ್ತವಾಗಿ ಚಕ್ರಸ್ನಾನ. ಜನ್ನವಾಡ ಶ್ರೀ ಕಾಮಾಕ್ಷಿ ಅಮ್ಮನವರ ಆಲಯ ಬ್ರಹ್ಮೋತ್ಸವಗಳಲ್ಲಿ ವೈಭವವಾಗಿ ಸಿಂಹವಾಹನ ಸೇವೆ. ಕೃಷ್ಣಗಿರಿ ಶ್ರೀ ಸೆಲ್ವ ವಿನಾಯಕ ಸ್ವಾಮಿ ಆಲಯದಲ್ಲಿ ಸಂಪ್ರದಾಯಬದ್ಧವಾಗಿ ಮಹಾ ಕುಂಭಾಭಿಷೇಕ. ಪವಿತ್ರ ನದಿಯ ಜಲ, ಸಮುದ್ರ ಜಲಗಳೊಂದಿಗೆ ಶ್ರೀ ವಿಘ್ನೇಶ್ವರನಿಗೆ ಪ್ರತ್ಯೇಕ ಪೂಜೆಗಳು, ಅಭಿಷೇಕಗಳು. ತಿರುಪತಿಯ ಶ್ರೀ ಕೋದಂಡರಾಮಸ್ವಾಮಿ ಆಲಯದಲ್ಲಿ ವೈಶಾಖ ಮಾಸ ಅಮಾವಾಸ್ಯೆಯನ್ನು ಪುರಸ್ಕರಿಸಿ ಗುರುವಾರ ಸಹಸ್ರ ಕಳಸಾಭಿಷೇಕವನ್ನು ಆಗಮೋಕ್ತವಾಗಿ ನೆರವೇರಿಸಿದರು. ಈ ಸಂದರ್ಭವಾಗಿ ಆಲಯದ ಪ್ರಾಂಗಣದಲ್ಲಿ ಪ್ರತ್ಯೇಕ ಪೀಠದಲ್ಲಿ ವಿಶ್ವಕ್ಸೇನರವರನ್ನು, ಸೀತಾ ಲಕ್ಷ್ಮಣರ ಕೌತುಕ ಮೂರ್ತಿಗಳನ್ನು, ಉತ್ಸವ ಮೂರ್ತಿಗಳನ್ನು ಬೇರೆ ಬೇರೆ ಸ್ನಾನಪೀಠದಲ್ಲಿ ಆಸೀನರನ್ನಾಗಿಸಿದರು. ಅನಂತರ ಅರ್ಚಕರು ವೇದ ಮಂತ್ರಗಳು, ಮಂಗಳವಾದ್ಯಗಳ ನಡುವೆ ವಿಶ್ವಕ್ಸೇನ ಪೂಜೆ, ಪುಣ್ಯಾಹ ವಾಚನ, ರಕ್ಷಾಬಂಧನ ಪೂಜೆ, ಅಂಕುರಾರ್ಪಣೆ, ರಕ್ಷಾಬಂಧನ, ಅಗ್ನಿ ಪ್ರತಿಷ್ಠೆ, ಉಕ್ತ ಹೋಮವನ್ನು ನಿರ್ವಹಿಸಿ ಪೂರ್ಣಾಹುತಿ ಸಮರ್ಪಿಸಿದರು. ನಂತರ ಸೀತಾಮಾತೆ ಶ್ರೀ ಕೋದಂಡರಾಮಸ್ವಾಮಿಯವರಿಗೆ, ಶ್ರೀ ಲಕ್ಷ್ಮಣರಿಗೆ ಸಹಸ್ರ ಕಳಸಗಳಲ್ಲಿ ತುಂಬಿದ ಸುಗಂಧ ಪರಿಮಳ ದ್ರವ್ಯಗಳೊಂದಿಗೆ ಸ್ನಪನ ತಿರುಮಂಜನವನ್ನು ಆಗಮೋಕ್ತವಾಗಿ ನಿರ್ವಹಿಸಿ ಕರ್ಪೂರ ನೀರಾಜನ ಸಮರ್ಪಿಸಿದರು. ಚಿತ್ತೂರು ಜಿಲ್ಲೆ ಕಾರ್ವೇಟಿ ನಗರದ ಶ್ರೀ ವೇಣುಗೋಪಾಲಸ್ವಾಮಿ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ಕೊನೆಯ ದಿನಕ್ಕೆ ತಲುಪಿದೆ. ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ 9 ದಿನಗಳ ದೀಕ್ಷೆಗಳೊಂದಿಗೆ ಆಗಮೋಕ್ತವಾಗಿ ಜರುಗಿದ ಈ ಬ್ರಹ್ಮೋತ್ಸವಗಳ ಅಂಗವಾಗಿ ಇಂದು ಬೆಳಗ್ಗೆ ಚಕ್ರಸ್ನಾನ ಘಟ್ಟವು ಆಧ್ಯಾತ್ಮಿಕವಾಗಿ ಜರುಗಿತು. ಮೊದಲಿಗೆ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿಯವರನ್ನು, ಸುದರ್ಶನ ಚಕ್ರ ತಾಳ್ವಾರರನ್ನು ಆಲಯದಿಂದ ಉತ್ಸವವಾಗಿ ಬಂದು ಪುಷ್ಕರಣಿಯ ಬಳಿ ಇರುವ ಸ್ನಪನ ಮಂಟಪದಲ್ಲಿ ಆಸೀನರನ್ನಾಗಿಸಿ ನಂತರ ಆಗಮೋಕ್ತ ಕಾರ್ಯಗಳೊಂದಿಗೆ ಸ್ವಾಮಿ ಅಮ್ಮನವರಿಗೆ, ಚಕ್ರ ತಾಳ್ವಾರರಿಗೆ ಸ್ನಪನ ತಿರುಮಂಜನ ನಿರ್ವಹಿಸಿ ಆರತಿಯನ್ನು ಸಮರ್ಪಿಸಿದರು.
ಆನಂತರ ಸುಮೂರ್ತ ಸಮಯದಲ್ಲಿ ವೇದ ಮಂತ್ರ ಮಂಗಳವಾದ್ಯಗಳ ನಡುವೆ ನಯನಾನಂದಕರವಾಗಿ ಪುಷ್ಕರಣಿಯ ಪವಿತ್ರ ಜಲದಲ್ಲಿ ಅವಭೃತೋತ್ಸವವನ್ನು ನಿರ್ವಹಿಸಿದರು. ಭಕ್ತರು ಪುಣ್ಯಸ್ನಾನವನ್ನು ಮಾಡಿ ಕಾರ್ವೇಟಿ ನಗರದ ವೇಣುಗೋಪಾಲ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾದರು. ನೆಲ್ಲೂರು ಜಿಲ್ಲೆ ಬುಚ್ಚಿರೆಡ್ಡಿಪಾಳ್ಯಂ ಜೊನ್ನವಾಡ ಕ್ಷೇತ್ರದಲ್ಲಿ ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರಿಗೆ ವಾರ್ಷಿಕ ಬ್ರಹ್ಮೋತ್ಸವಗಳು ವೈಭವವಾಗಿ ಜರುಗುತ್ತಿದೆ. ಉತ್ಸವವನ್ನು ಪುರಸ್ಕರಿಸಿ ಕಾಮಾಕ್ಷಿ ಸಮೇತ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರಿಗೆ ಸಿಂಹ ವಾಹನ ಸೇವೆ ನಯನಾನಂದಕರವಾಗಿ ಜರುಗಿತು. ಸ್ವರ್ಣ ಶೋಭಿತ ವಜ್ರಾಭರಣ, ಪಟ್ಟು ಪೀತಾಂಬರ, ಪರಿಮಳ ಭರಿತ ಪುಷ್ಪಮಾಲೆಗಳೊಂದಿಗೆ ಸ್ವಾಮಿ ಅಮ್ಮನವರನ್ನು ನಯನ ಮನೋಹರವಾಗಿ ಅಲಂಕರಿಸಿ ಸಿಂಹ ವಾಹನದಲ್ಲಿ ಆಸೀನರನ್ನಾಗಿಸಿದರು. ನಂತರ ಅರ್ಚಕರು ಪ್ರತ್ಯೇಕವಾಗಿ ಪೂಜೆಗಳನ್ನು ಪೂರ್ಣಗೊಳಿಸಿ ಆರತಿಯನ್ನು ಸಮರ್ಪಿಸಿದರು. ತದನಂತರ ಭಕ್ತರ ಮುಗಿಲು ಮುಟ್ಟಿದ ದೈವನಾಮ ಸ್ಮರಣೆಗಳು, ಕಲಾ ಪ್ರದರ್ಶನಗಳ ನಡುವೆ ಜೊನ್ನವಾಡ ಕ್ಷೇತ್ರದ ಬೀದಿಗಳಲ್ಲಿ ಆದಿ ದಂಪತಿಗಳ ವಾಹನ ಸೇವೆ ಜರುಗಿತು. ಹಾಗೆಯೇ ವಾರ್ಷಿಕೋತ್ಸವಗಳ ಅಂಗವಾಗಿ ಜೊನ್ನವಾಡ ಕ್ಷೇತ್ರದಲ್ಲಿ ಕಾಮಾಕ್ಷಿ ಸಮೇತ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರಿಗೆ ಗಜವಾಹನ ಸೇವೆ ನೇತ್ರ ಪರ್ವವಾಗಿ ಜರುಗಿತು. ಆದಿ ದಂಪತಿಗಳು ಅಮಾವಾಸ್ಯೆ ಉತ್ಸವಗಳಲ್ಲಿ ಭಕ್ತರಿಗೆ ದಿವ್ಯವಾಗಿ ದರ್ಶನವಿತ್ತರು. ದಕ್ಷಿಣ ಕಾಶಿ ಎಂದು ಪ್ರಸಿದ್ಧಿ ಹೊಂದಿರುವ ಶ್ರೀ ಕಾಳಹಸ್ತೀಶ್ವರ ಆಲಯದಲ್ಲಿ ವೈಶಾಖ ಮಾಸದ ಅಮಾವಾಸ್ಯೆಯನ್ನು ಪುರಸ್ಕರಿಸಿ ಅರ್ಚಕರು ಶ್ರೀ ಜ್ಞಾನ ಪ್ರಸನ್ನಾಂಬಿಕಾ ಸಮೇತ ಶ್ರೀ ವಾಯುಲಿಂಗೇಶ್ವರ ಸ್ವಾಮಿಯವರಿಗೆ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿದರು. ಆಲಯದ ಅಲಂಕಾರ ಮಂಟಪದಲ್ಲಿ ಉತ್ಸವ ಮೂರ್ತಿಗಳನ್ನು ಆಸೀನರಾಗಿಸಿ ಬಂಗಾರದ ಆಭರಣಗಳು, ಹೂವಿನ ಮಾಲೆಗಳೊಂದಿಗೆ ಶೋಭಾಯಮಾನವಾಗಿ ಅಲಂಕರಿಸಿ ತಿರುಚಿಯಲ್ಲಿ ಆಸೀನಗೊಳಿಸಿದರು. ಭಾಜಾ ಭಜಂತ್ರಿಗಳು, ಮಂಗಳವಾದ್ಯಗಳು, ಭಕ್ತರ ಶಿವನಾಮ ಸ್ಮರಣೆಗಳೊಂದಿಗೆ ಆಲಯ ಪ್ರಾಂಗಣದಲ್ಲಿ ಸ್ವಾಮಿ ಅಮ್ಮನವರ ಉತ್ಸವವು ವಿಶೇಷವಾಗಿ ಸಾಗಿತು.
ಕಲ್ಯಾಣಾರ್ಥ ತಿರುಪತಿ ಅಲಿಪಿರಿ ಶ್ರೀ ವೆಂಕಟೇಶ್ವರ ಸಪ್ತಗೋ ಪ್ರದಕ್ಷಿಣಾ ಮಂದಿರದಲ್ಲಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ವಿಶೇಷ ಹೋಮವು ನಿರಂತರವಾಗಿ ಜರುಗುತ್ತಿದೆ. ಸರ್ವಮಂಗಳ ಪ್ರದಾಯಕ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಕರುಣಾ ಕಟಾಕ್ಷಕ್ಕಾಗಿ ಅಶೇಷ ಭಕ್ತಕೋಟಿ ಎದುರು ನೋಡುತ್ತಿದೆ. ಕ್ಷಣಕಾಲ ದರ್ಶನದೊಂದಿಗೆ ಜನ್ಮ ಜನ್ಮಗಳ ಪಾಪಗಳನ್ನು ನಿರ್ಮೂಲ ಮಾಡುವ ಸ್ವಾಮಿಯ ಬಳಿ ಸಂಕಲ್ಪಪೂರ್ವವಾಗಿ ಯಜ್ಞ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ಭಕ್ತರ ಜನ್ಮ ಜನ್ಮಗಳ ಭಾಗ್ಯ. ಲೋಕದ ಕ್ಷೇಮಕ್ಕಾಗಿ ಅಗ್ರಸ್ಥಾನ ಕೊಡುವ ತಿರುಮಲ ತಿರುಪತಿ ದೇವಸ್ಥಾನಂ ಬಹಳ ಪ್ರತಿಷ್ಠಾತ್ಮಕವಾಗಿ ಮಾಡುವ ಕಾರ್ಯಕ್ರಮವೇ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ವಿಶೇಷ ಹೋಮ. ಈ ಶುಭ ಕಾರ್ಯಕ್ರಮದಲ್ಲಿ ಶ್ರೀನಿವಾಸನ ಮಂಗಳ ಶಾಸನಗಳೊಂದಿಗೆ ಈ ಕ್ರತುವು ಮತ್ತಷ್ಟು ಮಂಗಳಕರವಾಗಿ ಭಕ್ತರಿಗೆ ಅಭೀಷ್ಟಪ್ರದಾಯ ಸಿದ್ಧಿಸುವುದು. ಈ ಸಂದರ್ಭವಾಗಿ ತಿರುಪತಿಯ ಅಲಿಪಿರಿ ಶ್ರೀ ವೆಂಕಟೇಶ್ವರ ಸಪ್ತ ಗೋಪ್ರದಕ್ಷಿಣಾ ಮಂದಿರದಲ್ಲಿ ಪ್ರತ್ಯೇಕವಾಗಿ ಏರ್ಪಾಟು ಮಾಡಿದ ಯಾಗ ಮಂಟಪದಲ್ಲಿ ಎಸ್ವಿ ವೇದ ವಿಶ್ವವಿದ್ಯಾಲಯದ ವೈಖಾನಸ ಆಗಮ ಪಂಡಿತರು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಸುದರ್ಶನ ಚಕ್ರ ತಾಳ್ವಾರರನ್ನು ಆಸೀನರಾಗಿಸಿ ವೈದಿಕ ಪೂಜೆಗಳನ್ನು ಪೂರ್ಣಗೊಳಿಸಿ ಅನಂತರ ವೇದ ಮಂತ್ರೋಚ್ಚಾರಣೆಗಳ ನಡುವೆ ಮಹಾಸಂಕಲ್ಪಪೂರ್ವಕವಾಗಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮವನ್ನು ನಿರ್ವಹಿಸಿ ಪೂರ್ಣಾಹುತಿ ಸಮರ್ಪಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ಗೋವಿಂದ 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 ಗೋವಿಂದ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂದು ಟಿಟಿಡಿ ಇಒ ಹಾಗೂ ಚೇರ್ಮನ್ ರವರು ನಿರ್ಧರಿಸಿದರು. ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ.
ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಶ್ರೀನಿವಾಸ ಗೋವಿಂದ 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 ಶ್ರೀನಿವಾಸ ಗೋವಿಂದ ನೀಲಾದ್ರಿ ನಿಲಯವಾಸ ನಿತ್ಯ ಕಲ್ಯಾಣ ಕರುಣಾಮೂರ್ತಿ ಗೋವಿಂದ ಗೋವಿಂದ ತಿರುಮಲ ವಾಸ ಗೋವಿಂದ ಗೋವಿಂದ ಕೃಷ್ಣಗಿರಿ ಜಿಲ್ಲೆ ಉತ್ತಂಗೆರೆ ಸಮೀಪ ಅರುಳ್ಮಿಗು ಶ್ರೀ ಸೆಲ್ವ ವಿನಾಯಕ ದೇವಸ್ಥಾನದಲ್ಲಿ ಅಷ್ಟಬಂಧನ ಮಹಾ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ವೈಭವೋಪೇತವಾಗಿ ನಿರ್ವಹಿಸಿದರು. ಇದರ ಅಂಗವಾಗಿ ಆಲಯದಲ್ಲಿ ಕಳಸ ಸ್ಥಾಪನೆ ಮಾಡಿ ಶಿವಾಚಾರ್ಯರು 1008 ಮಂತ್ರಗಳನ್ನು ಪಠಿಸಿದರು. ತರುವಾಯ ವಿಘ್ನೇಶ್ವರರ ಪೂಜೆ ಮತ್ತು ಗೋಮಾತೆ ಪೂಜೆ, ವಾಸ್ತು ಪೂಜೆ, ಪೂರ್ಣಾಹುತಿ ನೆರವೇರಿಸಿದರು. ತರುವಾಯ ಪವಿತ್ರ ತೀರ್ಥ ಕಳಸಗಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಂತರ ಶಿವಾಚಾರ್ಯರು ಕಳಸಗಳನ್ನು ಹೊತ್ತು ಮೆರವಣಿಗೆಯಾಗಿ ಆಗಮಿಸಿದರು. ತರುವಾಯ ವೇದ ಮಂತ್ರಗಳನ್ನು ಪಠಿಸಿ ದೇವಾಲಯದ ಕಳಸದ ಮೇಲೆ ಪವಿತ್ರ ತೀರ್ಥದಿಂದ ಕುಂಭಾಭಿಷೇಕವನ್ನು ನಿರ್ವಹಿಸಿದರು. ನಂತರ ಗರ್ಭಾಲಯದಲ್ಲಿ ಸೆಲ್ವ ವಿನಾಯಕ ಸ್ವಾಮಿಯವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಿದರು. ತರುವಾಯ ತೀರ್ಥ ಪ್ರಸಾದ ವಿತರಣೆ ಮಾಡಲಾಯಿತು. ಕುಂಭಾಭಿಷೇಕ ಕಾರ್ಯಕ್ರಮದ ಪ್ರಯುಕ್ತ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೇವರ ದರ್ಶನ ಪಡೆದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದಲ್ಲಿ ಶ್ರೀ ಸೀತಾರಾಮರ ವಿಗ್ರಹ ಮೂರ್ತಿಗಳಿಗೆ ವಿಶೇಷ ಅಭಿಷೇಕವನ್ನು ನೆರವೇರಿಸಲಾಯಿತು. ಸೀತಾರಾಮರ ವಿಗ್ರಹ ಮೂರ್ತಿಗಳನ್ನು ಪೀಠದಲ್ಲಿ ಆಸೀನಗೊಳಿಸಿ ಪಂಚಾಮೃತ ಅಭಿಷೇಕವನ್ನು ಭಕ್ತಿಪೂರ್ವಕವಾಗಿ ಸಮರ್ಪಿಸಲಾಯಿತು. ಮೈಸೂರಿನ ಶ್ರೀರಾಂಪುರದಲ್ಲಿರುವ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು.
ಇದರ ಅಂಗವಾಗಿ ಗರ್ಭಾಲಯದಲ್ಲಿರುವ ಚಂದ್ರಮೌಳೇಶ್ವರ ಸ್ವಾಮಿಗೆ ವಿಭೂತಿ ಹಾಗೂ ಪರಿಮಳ ಭರಿತ ಪುಷ್ಪ ಮಾಲೆಗಳಿಂದ ಅಲಂಕರಿಸಲಾಯಿತು. ತರುವಾಯ ಸ್ವಾಮಿಗೆ ಅರ್ಚನೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಕೈಲಾಸನಾಥನ ದರ್ಶನ ಪಡೆದು ಕೃತಾರ್ಥರಾದರು. ತಿರುಮಲ ತಿರುಪತಿ ದೇವಸ್ಥಾನಗಳ ಹಿಂದೂ ಧರ್ಮ ಪ್ರಚಾರ ಪರಿಷತ್ ಬೆಂಗಳೂರು ಶಾಖಾ ವತಿಯಿಂದ ನಗರದಲ್ಲಿರುವ ಗಾಯತ್ರಿ ನಗರದಲ್ಲಿನ ಶ್ರೀ ಬಾಲಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಇದರ ಅಂಗವಾಗಿ ಶ್ರೀ ವಾಸವಿ ಮಹಿಳಾ ಮಂಡಳಿ ಅಧ್ಯಕ್ಷರು ಶ್ರೀಮತಿ ಲಕ್ಷ್ಮಿ ಮತ್ತು ಸುಧಾ ನಾಗೇಂದ್ರರವರಿಂದ ಭಜನೆ ಹಾಗೂ ಶ್ರೀ ಶ್ರೀ ರಾಮ ವಿಠಲಾಚಾರ್ಯರಿಂದ ಭಾಗವತ ಪ್ರವಚನ ನಡೆಯಿತು. ಈ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಭಕ್ತರು ಭಾಗವಹಿಸಿ ಆಧ್ಯಾತ್ಮಿಕ ಆನಂದವನ್ನು ಅನುಭವಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಬಂಡಾರಕೇರಿ ಮಠದಲ್ಲಿ ಚೆನ್ನೈನ ಕಡಯಾನ್ನಲೂರ್ ಕೃಷ್ಣ ಕುಟುಂಬ ಚಾರಿಟೇಬಲ್ ಟ್ರಸ್ಟ್ ಇವರ ವತಿಯಿಂದ ನಾಮ ಸಂಕೀರ್ತನ ಮೇಳ ಕಾರ್ಯಕ್ರಮ ನಡೆಯಿತು. ಇದೇ ಸಂದರ್ಭದಲ್ಲಿ ಪೊತ್ತಿಗೆ ಮಠದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು. ಸಂಭುರು ಸುಖಮುಖ ಜಯಗೊಳಿ ಸ್ಥಿರಮುಖ ನಿತ್ಯೋತ್ಸವ ಮನುಷ್ಯಂಗೆ ಶ್ರೀ ಗೋಪಾಲ ಕೃಷ್ಣ ಸದ್ಗುರು ಜ್ಞಾನಾನಂದ 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 ಜ್ಞಾನಾನಂದ
ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ನಾದಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿದ್ವಾನ್ ಚಿನ್ಮಯ್ ಶಂಕರ್ ಅವರಿಂದ ಭಕ್ತಿಗೀತೆಗಳ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಉಡುಪಿಯ ಶ್ರೀ ಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀ ಕೃಷ್ಣ ಮಠದ ಆಶ್ರಯದಲ್ಲಿ ಚೈತ್ರ ಪರ್ಫಾರ್ಮಿಂಗ್ ಆಫ್ ಆರ್ಟ್ಸ್ ಬೆಂಗಳೂರು ಇವರ ಕಲಾವಿದರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.